ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ 12 ಲಗ್ನಗಳಿಗೆ ತಕ್ಕಂತೆ ನಿಮ್ಮೊಂದು ವ್ಯಕ್ತಿತ್ವದ ಬಗ್ಗೆ ಒಂದು ವಿಡಿಯೋನ ನೋಡ್ತಾ ಹೋಗೋಣ. ನಿಮ್ಮೊಂದು ಲಗ್ನದ ಪ್ರಕಾರ ನಿಮ್ಮ ಒಂದು ವ್ಯಕ್ತಿತ್ವ ಒಂದು ಯಾವ ಥರ ಇರ್ತದೆ ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಇದೊಂದು ಸ್ವಲ್ಪ ಸಿಂಪಲ್ಲಾಗಿ ತುಂಬ ಬ್ರೀಫಾಗಿ ಹೇಳ್ತಿದ್ದೇನೆ, ಡೀಪಾಗಿ ಏನೂ ಹೇಳಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತ್ಯೇಕ ಲಗ್ನಗಳ ಬಗ್ಗೆ ಹೇಳಲಾಗುತ್ತೆ. ಉದಾಹರಣೆಗೆ ನಿಮ್ಮ ಲಗ್ನ ಏನಾದರೂ ಮೇಷ ಲಗ್ನ ಆಗಿದ್ದರೆ, ನಿಮ್ಮದು ಮೇಷ ಲಗ್ನ ಆಗಿದ್ದರೆ, ಇದು ರಾಶಿಯಲ್ಲ ಲಗ್ನ, ರಾಶಿ ಬೇರೆ ಲಗ್ನ ಬೇರೆ. ನಿಮ್ಮದೇನಾದರೂ ಮೇಷ ಲಗ್ನ ಆಗಿದ್ದರೆ ನೀವು ತುಂಬ ಡೇರಿಂಗ್ ಪರ್ಸನಾಲಿಟಿಯಿಂದ ಇರ್ತೀರಿ, ಧೈರ್ಯ ಇರ್ತದೆ, ತುಂಬ ಒಂದು ಲೈಫನ್ನು ಲೀಡ್ ಮಾಡುವಂಥ ತುಂಬ ಡೇರಿಂಗ್ ಪರ್ಸನಾಲಿಟಿ ಇರ್ತದೆ. ತುಂಬ ಒಂದು ಯಾರಿಗೊಂದು ಹೆದರಲ್ಲ, ಡೇರಿಂಗ್ ಆಗಿರ್ತಾರೆ ಮೇಷ ಲಗ್ನ ಆಗಿದ್ದರೆ. ನಿಮ್ಮದೇನಾದರೂ ವೃಷಭ ಲಗ್ನ ಆಗಿದ್ದರೆ ತುಂಬ ಸಾಫ್ಟಾಗಿರ್ತಾರೆ, ಸಹಿಷ್ಣುತೆ, ಬೇರೆ ಜೊತೆ ಬೆರೀತಾರೆ ತುಂಬ ಚೆನ್ನಾಗಿ, ತುಂಬೊಂದು ಕೇರಿಂಗ್ ಹೊಂದಿರ್ತಾರೆ, ಹಣಕ್ಕೆ ಹೆಚ್ಚು ಮಹತ್ವ ಕೊಡ್ಬೋದು, ಫ್ಯಾಮಿಲಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ನಿಮ್ಮದೇನಾದರೂ ಮಿಥುನ ಲಗ್ನ ಆಗಿದ್ದರೆ ಡ್ಯುಯಲ್ ಮೈಂಡ್ ಹೊಂದಿರ್ತಾರೆ ಅವರು, ಡ್ಯುಯಲ್ ಪರ್ಸನಾಲಿಟಿ, ಮೂಡು ಸ್ವಿಂಗ್ ಆಗುತ್ತೆ. ಯಾವುದಾದ್ರೂ ಒಂದು ವಿಷಯವನ್ನು ಕಲಿತಾ ಇರ್ತಾರೆ, ಏನಾದರೂ ಒಂದು ವಿಷಯವನ್ನು ಕಲಿತಾ ಇರುವಂಥ ಒಂದು ಸಾಮರ್ಥ್ಯ ಇರ್ತದೆ ಇವರಿಗೆ. ತುಂಬ ಒಂದು ಏನಾದರೂ ಒಂದು ವಿಷಯ ಏನಾದರೂ ಒಂದು ಟಾಪಿಕನ್ನು ಕ್ಯಾಚಿಂಗ್ ಮಾಡುವಂಥ ಸಾಮರ್ಥ್ಯ, ಕಲಿಯುವಂಥ ಸಾಮರ್ಥ್ಯ ಇರ್ತದೆ ಮಿಥುನ ಲಗ್ನ ಆಗಿದ್ದರೆ. ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ, ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಒಂದು ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಇರೋದು. ಯಾವುದೇ ವಿಷಯವನ್ನು ತುಂಬ ಡೀಪಾಗಿ ಕಲಿಯುವಂಥ ಸಾಮರ್ಥ್ಯ ಇರ್ತದೆ ಮಿಥುನ ಲಗ್ನದವರಿಗೆ. ಆಮೇಲೆ ಕಟಕ ಲಗ್ನ ಆಗಿದ್ದರೆ ತುಂಬ ಇಮೋಷನಲ್ ಆಗಿರ್ತಾರೆ ಅವರು, ತುಂಬ ಇಮೋಷನಲ್ ಆಗಿರ್ತಾರೆ, ತುಂಬ ಒಂದು ಚಿಂತೆ, ತುಂಬ ಒಂದು ಫ್ಯೂಚರ್ ಬಗ್ಗೆ ಚಿಂತೆ ಇರ್ತದೆ, ಮುಂದೆ ಏನು ಅಂತ ಚಿಂತೆ ಇರ್ತದೆ, ತಾಯಿ ಬಗ್ಗೆ ಹೆಚ್ಚು ಮಾತು ಕೊಡ್ತಾರೆ ಇವರು ಕಟಕ ಲಗ್ನ ಆಗಿದ್ದರೆ. ಆಮೇಲೆ ನಿಮ್ಮದೇನಾದರೂ ಸಿಂಹ ಲಗ್ನ ಆಗಿದ್ದರೆ, ನಿಮ್ಮದು ಸಿಂಹ ಲಗ್ನ ಆಗಿದ್ದರೆ ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿ ಇರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಇರ್ತದೆ ಇವರಿಗೆ, ಸ್ವಲ್ಪ ಸ್ವಾರ್ಥ ಇರ್ತದೆ, ತಾನು ಮುಂದೆ ಬರಬೇಕು, ತಾನು ಮುಂದೆ ಬರಬೇಕು, ಈ ಥರ ಇರ್ತದೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಸಿಗ್ಬೋದು, ರಾಜಕೀಯದಲ್ಲಿ ಆಸಕ್ತಿ ಇರ್ತದೆ ವಿಶೇಷವಾಗಿ ಇವರಿಗೆ. ನಿಮ್ಮದೇನಾದರೂ ಕನ್ಯಾ ಲಗ್ನ ಆಗಿದ್ದರೆ ಸ್ವಲ್ಪ ಮೂಡ್ ಸ್ವಿಂಗ್ ಆಗುತ್ತೆ, ಡ್ಯುಯಲ್ ಮೈಂಡ್ ಇರ್ತದೆ ಇವರಿಗೆ, ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ಬೋದು, ಮತ್ತು ಬೇರೆಯವರ ಬೆಂಬಲ ಬೇಕು ಇವರಿಗೆ, ಬೇರೆಯವರ ಬೆಂಬಲ ಬೇಕಂತ ಅಂದ್ಕೋತಾರೆ, ಲೈಫ್ ಸ್ವಲ್ಪ ಸ್ಟ್ರಗಲ್ ಇರ್ತದೆ. ನಿಮ್ಮದೇನಾದರೂ ತುಲಾ ಲಗ್ನ ಆಗಿದ್ದರೆ ಲವ್, ಕೇರಿಂಗ್ ನೇಚರ್, ಲವ್ ಇರ್ತಾರೆ, ಕೇರಿಂಗ್ ನೇಚರ್ ಇರ್ತದೆ, ತುಂಬ ಒಂದು ಸಮಾಜದಲ್ಲಿ ತುಂಬ ಬೆರೀತಾರೆ ಇವರು. ವೃಶ್ಚಿಕ ಲಗ್ನ ಆಗಿದ್ದರೆ ತುಂಬ ಒಂದು ಸೀಕ್ರೆಟ್ ಆಗಿರ್ತಾರೆ ಇವರು, ತುಂಬ ಒಂದು ಸೀಕ್ರೆಟಿವ್ ಆಗಿರ್ತಾರೆ, ಸ್ವಲ್ಪ ಒತ್ತಡ ಜಾಸ್ತಿ ಇರ್ತದೆ ಇವರಿಗೆ, ಮತ್ತು ಜನರಿಗೆ ಸ್ವಲ್ಪ ಜಾಸ್ತಿ ಗುರುತಿಸಲ್ಲ ಅವರನ್ನು ಸೋಷಲಾಗಿ. ಧನು ಲಗ್ನ ಆಗಿದ್ದರೆ ಇವರು ತುಂಬ ಲಕ್ಕಿಯಾಗಿರ್ತಾರೆ, ಧಾರ್ಮಿಕದ ಬಗ್ಗೆ ಹೆಚ್ಚು ಮಹತ್ವ ಕೊಡ್ತಾರೆ, ಹಣಕಾಸಿನ ವಿಷಯದಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಮಕರ ಲಗ್ನ ಆಗಿದ್ದರೆ ತುಂಬ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ, ವೃತ್ತಿಗೆ ಹೆಚ್ಚು ಗಮನ ಕೊಡ್ತಾರೆ ಇವರು, ಕೆಲಸಕ್ಕೆ ಹೆಚ್ಚು ಗಮನ ಕೊಡ್ತಾರೆ, ಕೆರಿಯರ್ ಓರಿಯೆಂಟೆಡ್ ಆಗ್ತಾರೆ, ಕೆರಿಯರ್ ಅಂದರೆ ವೃತ್ತಿಗೆ ಹೆಚ್ಚು ಮಹತ್ವ ಕೊಡುವಂಥ ವ್ಯಕ್ತಿಯಾಗಿರ್ತಾರೆ ಇವರು ಮಕರ ಲಗ್ನ ಆಗಿದ್ದರೆ. ಕುಂಭ ಲಗ್ನ ಆಗಿದ್ದರೆ ಬಿಸ್ನೆಸ್ಸಿಗೆ ಹೆಚ್ಚು ಮಹತ್ವ ಕೊಡ್ತಾರೆ ಅವರು, ಬಿಸ್ನೆಸ್ಸಿಗೆ ಜಾಸ್ತಿ ಮಹತ್ವ ಕೊಡ್ತಾರೆ, ಹಾರ್ಡ್ ವರ್ಕಿಂಗ್ ಮಾಡ್ತಾರೆ, ಲೈಫಲ್ಲಿ ಎಲ್ಲ ಸಿಗ್ತದೆ ಇವರಿಗೆ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ, ಕುಟುಂಬದ ಪ್ರಧಾನ ವ್ಯಕ್ತಿಯಾಗಿರ್ತಾರೆ ಇವರು. ಮೀನ ಲಗ್ನ ಆಗಿದ್ದರೆ ಧಾರ್ಮಿಕತೆಗೆ ಹೆಚ್ಚು ಮಹತ್ವ ಕೊಡ್ತಾರೆ, ಆಮೇಲೆ ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ ಇವ್ರದ್ದು, ಒಳ್ಳೆ ಥಿಂಕ್ ಮಾಡ್ತಾರೆ ಅವರು. ಇದು 12 ಲಗ್ನದವರ ವ್ಯಕ್ತಿತ್ವಗಳು. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ಬೇರೆ ತಿಳಿಸಿಕೊಡೋಣ. ನಮಸ್ಕಾರ.